ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ಪುನಾರಚನೆ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಮಾತಾಡಿದ್ದಾರೆ. ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗೋದಕ್ಕೆ ನಮ್ಮ ಪಕ್ಷದ ಎಲ್ಲರಿಗೂ ಕೂಡ ಕೆಪಾಸಿಟಿ ಇದೆ ಅಂದಿದ್ದಾರೆ. ಪಕ್ಷದಲ್ಲಿ 136 ಶಾಸಕರಿದ್ದಾರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಕೇಳೋದ್ರಲ್ಲಿ ತಪ್ಪಿಲ್ಲ ಅಂದಿದ್ದಾರೆ. ಸಿಎಂ ಡಿಸಿಎಂ ತೀರ್ಮಾನವೇ ಅಂತಿಮ ಅನ್ನುವಂತಹ ಮಾತನ್ನ ಸಂತೋಷ್ ಲಾಡ್ ಹೇಳಿದ್ದಾರೆ. ನರೇಂದ್ರ ಸ್ವಾಮಿ ಒಬ್ಬರದಲ್ಲ, ಬಹಳ ಜನರ ಅಭಿಪ್ರಾಯ ಇದೆ. ಫೈನಲಿ ಸಿಎಂ ಡಿಸಿಎಂ ತೀರ್ಮಾನ ಮಾಡ್ತಾರೆ ಅಂದಿದ್ದಾರೆ. ಅಲ್ಲ, ಎವ್ರಿಬಡಿ ಡಿಸರ್ವ್ಸ್. ಯಾಕಂದ್ರೆ ಸಚಿವರು ಆಗ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ 136 ಜನ ಇರೋದ್ರಿಂದ ಎವ್ರಿಬಡಿ ಈಸ್ ಹ್ಯಾವಿಂಗ್ ಕೇಪಬಿಲಿಟಿ ಅಂಡ್ ದರ್ ಕೆಪಾಸಿಟಿ ಆಲ್ಸೋ. ಕೇಳ್ತಕ್ಕಂಥ ಸರಿ ಇದೆ. ಸೊ ಇದು ಬಿಯಾಂಡ್ ಮೈ ರೀಚ್. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ಅಲ್ಲ, ಎವ್ರಿಬಡಿ ಡಿಸರ್ವ್ಸ್. ಯಾಕಂದ್ರೆ ಸಚಿವರು ಆಗ್ತಕ್ಕಂಥದ್ದು ನಮ್ಮ ಪಕ್ಷದಲ್ಲಿ 136 ಜನ ಇರೋದ್ರಿಂದ ಎವ್ರಿಬಡಿ ಈಸ್ ಹ್ಯಾವಿಂಗ್ ಕೇಪಬಿಲಿಟಿ ಅಂಡ್ ದರ್ ಕೆಪಾಸಿಟಿ ಆಲ್ಸೋ. ಕೇಳ್ತಕ್ಕಂಥ ಸರಿ ಇದೆ. ಸೊ ಇದು ಬಿಯಾಂಡ್ ಮೈ ರೀಚ್. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ಅಲ್ಲ, ಎವ್ರಿಬಡಿ ಡಿಸರ್ವ್ಸ್. ಯಾಕಂದ್ರೆ